ಫೆಬ್ರವರಿ 19ರಿಂದ ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋ ನಡೀತಾ ಇದೆ. ಅದಕ್ಕೆ ಫಿಕ್ಸ್ ಕೂಡ ಆಗಿದೆ. ಮುಹೂರ್ತವನ್ನು ಫಿಕ್ಸ್ ಮಾಡಿದ್ದಾರೆ. ಈಗ ಅನಂತ ಸುಬ್ಬರಾವ್ ನಿಧನದಿಂದ ಮುಂದೂಡಿದಂತಹ ಈ ಒಂದು ಪ್ರತಿಭಟನೆ ಅಥವಾ ಚಲೋ ಏನಿದೆ ಅದನ್ನು ಈಗ ಮುಂದುವರಿಸ್ತಾ ಇದ್ದಾರೆ. ಫೆಬ್ರವರಿ 19 ಡೇಟನ್ನು ಫಿಕ್ಸ್ ಮಾಡಿರುವಂಥದ್ದು. ಸಾರಿಗೆ ನೌಕರರು ಸರ್ಕಾರ ಏನು ಬೇಡಿಕೆಗಳನ್ನು ಇಟ್ಟಿದ್ರು ಅದನ್ನು ಈಡೇರಿಸಿರಲಿಲ್ಲ. ಅದಕ್ಕೋಸ್ಕರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು ಚಲೋ ಮಾಡ್ತಾ ಇದ್ದಾರೆ. ಸರ್ಕಾರದ ಮುಂದೆ ಸಾಕಷ್ಟು ಬೇಡಿಕೆಗಳನ್ನು ಇಟ್ಟಿದ್ರು ಸಾರಿಗೆ ನೌಕರರು. ಆದರೆ ಈಗ ಏನು ಅವರ ಹಿರಿಯ ಒಂದು ನಾಯಕರೇನಿದ್ದಾರೆ, ಯಾವಾಗಲೂ ಕೂಡ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಂಥವರು ಅನಂತ ಸುಬ್ಬರಾವ್ ನಿಧನರಾಗಿದ್ರು. ಅದಕ್ಕೆ ಅದನ್ನ ಕೈ ಬಿಟ್ಟಿದ್ರು, ಮುಂದೂಡಿದ್ರು. ಈಗ ಅದನ್ನ ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಜನವರಿ 29ರಂದು ನಡೆಯಬೇಕಾಗಿದ್ದಂತಹ ಬೆಂಗಳೂರು ಚಲೋ ಈಗ ಫೆಬ್ರವರಿ 19ಕ್ಕೆ ನಿಗದಿಯಾಗಿದೆ. ಎಲ್ಲ ಸಾರಿಗೆ ನೌಕರರು ಕೂಡ ಒಟ್ಟಾಗಿ ಈಗ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀವಿ, ಈ ಒಂದು ಚಲೋ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೌಕರರ ಬೇಡಿಕೆಯನ್ನು ಈಡೇರಿಸಿದಂತಹ ಸರ್ಕಾರದ ವಿರುದ್ಧ ಈಗ ಒಂದು ದಿನದ ಪ್ರತಿಭಟನೆಯನ್ನು ಮಾಡೋಕೆ ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ಈಗ ದಿನಾಂಕ ಕೂಡ ಫಿಕ್ಸ್ ಆಗಿದೆ. ಸಾರಿಗೆ ನೌಕರರು ಪ್ರತಿ ಬಾರಿಯೂ ಕೂಡ ಕೇಳ್ಕೊಳ್ತಾ ಇದ್ರು ಸರ್ಕಾರದ ಮುಂದೆ ಹೋಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಅಂತ ಹೇಳಿ. ಆದರೆ ಸರ್ಕಾರ ಮಾತ್ರ ಅದಕ್ಕೆ ಯಾವುದೇ ರೀತಿಯಾಗಿ ಸ್ಪಂದಿಸ್ತಾ ಇರಲಿಲ್ಲ. ಹೀಗೆ ಇದ್ರೆ ಸುಮ್ಮನೆ ಆಗೋದಿಲ್ಲ ಅಂತ ಹೇಳಿ 29ನೇ ತಾರೀಕು ಬೆಂಗಳೂರು ಚಲೋವನ್ನು ಇಟ್ಕೊಂಡಿದ್ರು. ಆದರೆ ಅನಂತ ಸುಬ್ಬರಾವ್ ಏನಿದ್ದಾರೆ ಅವರು ನಿಧನರಾಗಿದ್ರು. ಅದರಿಂದ ಇವರು ಮುಂದೂಡಿದ್ರು. ಈಗ ಈ ಪ್ರತಿಭಟನೆ ಫೆಬ್ರವರಿ 19ನೇ ತಾರೀಕು ನಡೀತಾ ಇದೆ. ದಿನಾಂಕ ಫಿಕ್ಸ್ ಆಗಿದೆ. ಸಾರಿಗೆ ನೌಕರರ ಬೇಡಿಕೆಯನ್ನು ಈಡೇರಿಸಲೇಬೇಕು ಅಂತ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರಿಂದ ಪ್ರೊಟೆಸ್ಟ್ ನಡೆಯುತ್ತೆ. ಅಂದು ಯಾವ ಬಸ್ಗಳು ಇರುತ್ತೆ ಇರಲ್ಲ, ಜನರಿಗೆ ಎಷ್ಟು ಕಷ್ಟ ಆಗುತ್ತೆ ಅದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಶಾಂತಿಯುತವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನೌಕರರು ಧರಣಿಯನ್ನು ಮಾಡೋಕೆ, ಪ್ರೊಟೆಸ್ಟನ್ನು ಮಾಡೋಕೆ ಮುಂದಾಗಿದ್ದಾರೆ. ವೇತನ ಸೇರಿ ಇನ್ನಿತರ ಬೇಡಿಕೆಗಳಿದೆ, ಅದನ್ನೆಲ್ಲವನ್ನು ಕೂಡ ಈಡೇರಿಸಿ ಅಂತ ಹೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಸಾರಿಗೆ ನೌಕರರು ಏನಿದ್ದಾರೆ ನಿಜಕ್ಕೂ ಕೂಡ ಯಾವಾಗಲೂ ಕೂಡ ಬೇಡಿಕೆಯನ್ನು ಇಡ್ತಾ ಇದ್ರು. ಈ ಹಿಂದೆ ಕೂಡ ಒಂದು 2-3 ಬಾರಿ ಸಂಧಾನ ಮಾತುಕತೆ ನಡೆದಿತ್ತು. ಅದೇನೂ ಕೂಡ ಪಾಲಿಸಲಿಲ್ಲ. ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿದ್ರು ಒಂದು ರೀತಿಯಲ್ಲಿ ಏನು ಕೂಡ ಈಗ ಸದ್ಯಕ್ಕೆ ಆಗಲ್ಲ ಅನ್ನುವಂತಹ ಹಿಂಟನ್ನು ಕೂಡ ಕೊಟ್ಟಿದ್ರು. ಸರ್ಕಾರದ ಮುಂದೆ ಹೋಗಿ ಸಾರಿಗೆ ನೌಕರರು ಕೇಳ್ಕೊಂಡ್ರು, ತಮ್ಮ ಬೇಡಿಕೆಗಳನ್ನು ಮುಂದಿಟ್ರು. ವೇತನವನ್ನು ಜಾಸ್ತಿ ಮಾಡೋದು ಅಥವಾ ಪರಿಷ್ಕರಣೆ ಮಾಡೋದು, ಹಿಂಬಾಕಿ ಏನಿದೆ ಆ ವೇತನವನ್ನು ಕೊಡೋದಾಗಿರ್ಬೋದು, ಅನೇಕ ತಿಂಗಳುಗಳದ್ದು ಬಾಕಿ ಇದೆ, ಅದೆಲ್ಲವನ್ನು ಕೂಡ ಕ್ಲಿಯರ್ ಮಾಡಿ ಅದರ ಜೊತೆಗೆ ನಮ್ಮದು ಕೆಲವೊಂದು ಬೇಡಿಕೆಗಳಿದೆ ಅದನ್ನು ಕೂಡ ಈಡೇರಿಸಿ ಅಂತ ಕೇಳಿದ್ರು. ಆದರೆ ಸರ್ಕಾರ ಇದಕ್ಕೆ ಕಿವಿನೇ ಕೊಡ್ತಾ ಇಲ್ಲ. ಈ ಹಿಂದೆ ಕೂಡ ಪ್ರೊಟೆಸ್ಟ್ ಮಾಡೋಕೆ ತೀರ್ಮಾನವನ್ನು ಮಾಡಿದ್ರು. ಹೈಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಅದಕ್ಕೋಸ್ಕರ ಕಾನೂನಿಗೆ ಬೆಲೆಯನ್ನು ಕೊಟ್ಟು ಸಾರಿಗೆ ನೌಕರರೆಲ್ಲರೂ ಕೂಡ ಸುಮ್ಮನಿದ್ರು. ಆದರೆ ಈಗ ನಾವು ಯಾವುದೇ ಕಾರಣಕ್ಕೂ ಸುಮ್ಮನಿರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಫೆಬ್ರವರಿ 19ನೇ ತಾರೀಕು ಈಗ ದಿನಾಂಕ ಫಿಕ್ಸ್ ಆಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಎಲ್ಲ ಸಾರಿಗೆ ನೌಕರರು ಕೂಡ ಸೇರ್ಕೊಳ್ತಾರೆ. BMTC, KSRTC ಸೇರಿ 4 ನಿಗಮದ ನೌಕರರಿಂದ ಹೋರಾಟ ನಡೆಯುತ್ತೆ. ಇದು ದೊಡ್ಡ ಮಟ್ಟದ ಹೋರಾಟ. ಅಂದು ಏನಾದರೂ ಬಸ್ಗಳ ವ್ಯವಸ್ಥೆ ಸರಿಯಾಗಿ ಇಲ್ಲ ಅಂತಂದರೆ ಎಲ್ಲರೂ ಎಲ್ಲೆಲ್ಲಿಗೆ ಹೋಗ್ಬೇಕು ಅನ್ನೋದು ನಿಗದಿ ಮಾಡ್ಕೊಂಡಿದ್ರೆ ಅವತ್ತಿನ ದಿನ ಕೈ ಬಿಡಬೇಕಾಗತ್ತೆ. ಯಾಕಂದರೆ ಯಾವ ಬಸ್ ಓಡಾಡುತ್ತೆ ಯಾವ ಬಸ್ ಓಡಾಡಲ್ಲ ಅನ್ನೋದೇ ಸರಿಯಾದ ಗ್ಯಾರಂಟಿ ಇಲ್ಲ. ಬೆಂಗಳೂರು ಚಲೋ ಮಾಡ್ತೀವಿ ಅಂತ ಹೇಳಿ ಸಾರಿಗೆ ಮಂತ್ರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಸಾರಿಗೆ ನೌಕರರು. 2024 ಜನವರಿಯಿಂದ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆಯನ್ನು ಮಾಡಿ ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅಷ್ಟೇ ಅಲ್ಲ, 38 ತಿಂಗಳ ವೇತನ ಹಿಂಬಾಕಿಯನ್ನು ಕೂಡ ಕೊಡಲೇಬೇಕು, ನೀವು ಪಾವತಿಸಬೇಕು ಅಂತ ಮನವಿಯನ್ನು ಕೂಡ ಮಾಡಿದ್ದಾರೆ. ನ್ಯಾಯಯುತವಾದಂತಹ ಬೇಡಿಕೆಯನ್ನು ಈಡೇರಿಸಬೇಕು, ನೀವು ಕ್ರಮವನ್ನು ವಹಿಸಬೇಕು, ಇಲ್ಲ ಅಂತಂದರೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಪತ್ರವನ್ನು ಬರೆದಿರುವಂಥದ್ದು. ಬೆಂಗಳೂರು ಚಲೋ ಕಾರ್ಯಕ್ರಮದ ಬಗ್ಗೆ ಸಚಿವರಿಗೆ ಪತ್ರವನ್ನು ಬರೆದು ತಿಳಿಸಿದ್ದಾರೆ, ಮನವರಿಕೆ ಮಾಡಿದ್ದಾರೆ ನೋಡಿ ಅಂತ ಹೇಳಿ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಪತ್ರವನ್ನು ಬರೆದಿರುವಂಥದ್ದು. 2 ವರ್ಷದಿಂದ ನೌಕರರು ಬೇಡಿಕೆಯನ್ನ ಕೇಳ್ತಾನೆ ಇದ್ದಾರೆ, ಅದನ್ನು ಈಡೇರಿಸ್ತಾ ಇಲ್ಲ. ಹಿಂದೇಟು ಹಾಕ್ಕೊಳ್ತಾ ಬರ್ತಾ ಇದೆ ಸರ್ಕಾರ. ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಬೆಂಗಳೂರು ಚಲೋದ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ನೌಕರರೆಲ್ಲರೂ ಕೂಡ. ಈಗ ಅದಕ್ಕಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಹಿಂದೆಯೂ ಕೂಡ ಹೋರಾಟವನ್ನು ಮಾಡೋಕೆ ಮುಂದಾಗಿದ್ರು, ಆದರೆ ಕೈ ಬಿಟ್ಟರು. ಈಗ ಜನವರಿ 29ನೇ ತಾರೀಕು ದಿನಾಂಕ ನಿಗದಿಯಾಗಿತ್ತು. ಆಗ ಅನಂತ ಸುಬ್ಬರಾವ್ ಏನಿದ್ದಾರೆ ಅವರು ನಿಧನರಾದರು. ಅದಕ್ಕೋಸ್ಕರ ಇದನ್ನು ಮುಂದೂಡಿದ್ರು. ಈಗ ಫೆಬ್ರವರಿ 19ನೇ ತಾರೀಕು ದಿನಾಂಕ ಫಿಕ್ಸ್ ಆಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರೆಲ್ಲರೂ ಕೂಡ ಸೇರ್ಕೊಳ್ತಾರೆ. KSRTC, BMTC, ಬೇರೆ ಬೇರೆ ನಿಗಮ ಏನು 4 ನಿಗಮಗಳಿದೆ, ಆ ನಿಗಮದ ನೌಕರರೆಲ್ಲರೂ ಕೂಡ ಸೇರಿಕೊಂಡು ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಅನ್ನು ಮಾಡೋಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸರ್ಕಾರಕ್ಕೆ ಈ ಮೂಲಕ ಬಿಸಿ ಮುಟ್ಟಿಸೋಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಅವರ ಬೇಡಿಕೆಗಳೇನಿದೆ ಅದನ್ನು ಸರ್ಕಾರ ಈಡೇರಿಸಲೇಬೇಕು, ಇಲ್ಲ ಅಂತಂದ್ರೆ ನಾವು ಕೆಲಸ ಮಾಡೋದಿಲ್ಲ.
ನಾವು ಹೋರಾಟವನ್ನು ಮಾಡ್ತೀವಿ, ಪ್ರತಿಭಟನೆಯನ್ನು ಮಾಡ್ತೀವಿ, ಅದು ಯಾವ ರೀತಿ ಶಾಂತಿಯುತವಾಗಿ ಮಾಡ್ತೀವಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೂ ಒಂದು ರೀತಿಯಲ್ಲಿ ಈ ವಿಚಾರವೂ ಕೂಡ ಸರ್ಕಾರಕ್ಕೆ ತಲೆನೋವಾಗ್ತಾ ಇದೆ. ಯಾವ ರೀತಿಯಾಗಿ ಸಾರಿಗೆ ನೌಕರರನ್ನ ಈ ಬಾರಿ ಸುಮ್ಮನಿರಿಸುತ್ತೆ ಸರ್ಕಾರ? ಪ್ರತಿ ಬಾರಿ ಕೂಡ ಏನೋ ಒಂದು ಹೇಳ್ಕೊಂಡು ಮುಂದೂಡ್ತಾ ಬರ್ತಾ ಇತ್ತು, ಕೆಲವೊಂದು ಕಾರಣಗಳನ್ನು ಕೊಟ್ಟು. ಆದರೆ ಈಗ ಈ ಬಾರಿ ಫೆಬ್ರವರಿ 19ನೇ ತಾರೀಕು ಏನು ದೊಡ್ಡ ಮಟ್ಟದ ಪ್ರೊಟೆಸ್ಟನ್ನು ಮಾಡೋಕ್ಕೆ ಪ್ಲಾನ್ ಮಾಡಿದ್ದಾರೆ, ಅವತ್ತು ಸರ್ಕಾರ ಏನು ಹೇಳುತ್ತೆ? ರಾಮಲಿಂಗಾರೆಡ್ಡಿ ಅವರಿಗೆ ಪತ್ರವನ್ನು ಕೂಡ ಬರೆದು ಮನವಿ ಮಾಡಿದ್ದಾರೆ, ಒತ್ತಾಯವನ್ನು ಮಾಡಿದ್ದಾರೆ, ಬೇಡಿಕೆಗಳನ್ನು ಈಡೇರಿಸಿ ಅಂತ. ರಾಮಲಿಂಗಾರೆಡ್ಡಿ ಅವರು ಇದಕ್ಕೆ ಏನು ಉತ್ತರ ಕೊಡ್ತಾರೆ? ಪ್ರತಿಭಟನೆಯ ದಿನ ಸಿದ್ದರಾಮಯ್ಯ ಅವರು ಏನು ಮಾತನಾಡ್ತಾರೆ? ಇದೇ ಪ್ರಶ್ನೆ ಇರುವಂಥದ್ದು. ಇನ್ನಾದರೂ ಕೂಡ ಸಾರಿಗೆ ನೌಕರರ ಬೇಡಿಕೆ ಈಡೇರಿಸೋಕೆ ಸರ್ಕಾರ ಮುಂದಾಗುತ್ತಾ? ಯೋಚನೆ ಮಾಡುತ್ತೆ? ಇಲ್ಲ, ಈ ಬಾರಿ ಕೂಡ ಏನೋ ಒಂದು ಕಾರಣವನ್ನು ಹೇಳಿ ಮುಂದಕ್ಕೆ ದೂಡುವಂಥ ಕೆಲಸವನ್ನು ಮಾಡುತ್ತಾ ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.